ಹಿಂಗೆ ಅನ್ನೋ ಅಷ್ಟರಲ್ಲೇ ಎಲ್ಲ ಮುಗಿದೋಗ್ಬಿಡ್ತು. ಇದೇ ಬ್ಯಾಂಗ್ಳೂರ್ ಏರ್ಪೋರ್ಟ್ ಒಳಗಡೆ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಎಲ್ಲ ಬ್ಯಾಂಬೂ ಒಳಗೆ ಮಾಡಿರೋವಂಥದ್ದು. ಫುಲ್ ಇನ್ನೂ ಸಖತ್ತು ದೊಡ್ಡದೈತೆ. ಆ ಕಡೆ ಗಾರ್ಡನ್ ಏರಿಯಾ ಎಲ್ಲ ತೋರಿಸ್ತಿದ್ದೀನಿ. ಇದೆಲ್ಲ ಮೇಲ್ಗಡೆ ಲಾಂಜ್ ಆ್ಯಕ್ಸಿಸ್ ಇದ್ದರೆ ಮೇಲ್ಗಡೆ ಹೋಗಿ ಕೂತ್ಕೋಬೋದು. ಗಾರ್ಡನ್ ಏರಿಯಾಗೆ ಬಂದರೆ ಎಷ್ಟು ಸಖತ್ತಾಗೈತೆ ನೋಡಿ. ಕ್ರೇಜಿ ಮಾಡಿದ್ದಾರೆ. ವಾ ಇಲ್ಲಿಂದ ವ್ಯೂ ಬ್ಯೂಟಿಫುಲ್. ಏರ್ಪೋರ್ಟ್ ಒಳಗಡೆ ಎಷ್ಟು ಕಾಸ್ಟ್ಲಿ ನೋಡಿ. ಇದು ಬಿಸ್ಕೆಟ್ಸ್ ಎಲ್ಲ 250 ರುಪೀಸು ಒಂದೊಂದು ಬಿಸ್ಕೆಟು. ಕೂರೋಕ್ಕೆ ಸಖತ್ತಾಗೈತೆ. ಸೊ ಅದಕ್ಕೆ ಒಂದು ಸ್ಪ್ರೈಟ್ ತೊಗೊಂಡಿದ್ದೀನಿ. ಸ್ಪ್ರೈಟ್ ಬಿಲ್ ಹಾಕ್ಸ್ಕೊಂಡು ಅಲ್ಲೋಗಿ ಕೂತ್ಕೊಂಡು ಆರಾಮಾಗಿ ಚೀಲ್ ಮಾಡೋಣ. ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬಾಯ್ ಹೇಳ್ಬಿಡೋಣ. ಮತ್ತು ಮುಂದಿನ ವರ್ಷ ಬರ್ತೀನೋ 2 ವರ್ಷ ಆದಮೇಲೆ ಬರ್ತೀನೋ ಗೊತ್ತಿಲ್ಲ. ನಮ್ಮ ಲಗೇಜ್ ಎಲ್ಲ ಇಲ್ಲೇ ಸ್ಟೋರ್ ಮಾಡೋದು ನೋಡಿ, ಫ್ಲೈಟಲ್ಲಿ ಕಾಣಿಸ್ತಿಲ್ಲ. ಜಸ್ಟ್ ಇನ್ನು 13 ಡೇಸ್ ಬ್ಯಾಕು ಫೈನಲಿ ಇಂಡಿಯಾಗೆ ರೀಚ್ ಆದೆ ಅಂತೇಳಿ ವ್ಲಾಗ್ ಬಿಟ್ಟಿದ್ದೆ. ಅದಾಗಿ ಎಲ್ಲ 13 ಡೇಸ್ ಆಗೇ ಬಿಡ್ತು. ಇನ್ನೇನು ಮತ್ತೆ ರಿಟರ್ನ್ ಹೋಗೋ ಸಮಯ ಬಂದೇ ಬಿಡ್ತು. ಸೊ ಹಿಂಗೆ ನೋಡಿ ಎಷ್ಟು ಬೇಗ ಟೈಮ್ ಹೋಯಿತು ಅಂತಂದರೆ ಹಿಂಗೆ ಅನ್ನೋ ಅಷ್ಟರಲ್ಲೇ ಎಲ್ಲ ಮುಗಿದೋಗ್ಬಿಡ್ತು. ಬಂದಿದ್ದು ಹಾಲಿಡೇಸ್ ಎಲ್ಲ ಕಂಪ್ಲೀಟಾಗಿ ಮುಗಿದೇ ಹೋಯಿತು. ಇನ್ನೇನು ವಾಪಸ್ ಹೋಗೋ ಟೈಮ್ ಬಂದೇ ಬಿಡ್ತು. ಇವತ್ತು 20th ಆ್ಯಕ್ಚುಲಿ ನಾನು ರಿಟರ್ನ್ ಹೋಗಬೇಕಿತ್ತು. ಸೊ 5 ಡೇಸು ಫ್ಲೈಟ್ ಡಿಲೇ ಆಗಿ 25th ರೀಬುಕ್ ಆಗಿತ್ತು ಫ್ಲೈಟ್ಸು. ಸೊ ಅದಕ್ಕೋಸ್ಕರ ಇವತ್ತು 25th ಇವತ್ತು ರೀಬುಕ್ ಮಾಡಿಕೊಂಡು ಇವತ್ತು ಹೋಗ್ತಾಯಿದ್ದೀನಿ. ಸೊ ಪ್ರಾಬ್ಲಮ್ ಇಲ್ಲ, ಎಲ್ಲ ಎಮೋಷನ್ಸ್ ಬಿಟ್ಟು ಕೆರಿಯರ್ ಮೇಲೆ ಫೋಕಸ್ ಮಾಡಿಕೊಂಡು ಮುಂದೆ ಹೋಗೋಣ. ಸೊ ಬನ್ನಿ, ಏನೇನಾಗುತ್ತೆ ಎಲ್ಲ ಪ್ರೊಸೆಸ್ ಆಲ್ರೆಡಿ ಮುಗಿದೋಗಿದೆ. ಇನ್ನೇನು ಬೋರ್ಡಿಂಗ್ ಅಷ್ಟೇ ಇರೋದು. ಮಿಕ್ಕಿದ್ದು ಚೆಕ್ಇನ್ ಆಗಿದೆ, ಬ್ಯಾಗ್ ಚೆಕ್ಇನ್ನು, ಆಮೇಲೆ ಸೆಕ್ಯೂರಿಟಿ ಚೆಕ್ಕು, ಇಮಿಗ್ರೇಷನ್ ಎಲ್ಲ ಮುಗೀತು. ಸೊ ಇನ್ನೊಂದು ಬೋರ್ಡಿಂಗ್ ಗೇಟ್ ಹತ್ರ ಹೋಗಿ ಆರಾಮಾಗೆ ಫ್ಲೈಟ್ನ ಬೋರ್ಡ್ ಮಾಡಿ ಬಂದು ಇಳಿಯೋದಷ್ಟೇ. ಸೊ ಇವಾಗ ಟೈಮ್ ಬಂದುಬಿಟ್ಟು 2:30. ನನ್ನ ಫ್ಲೈಟ್ ಇರೋದು 4:15. ಇನ್ನೂ 2 ಅವರ್ಸ್ ಟೈಮ್ ಇದೆ. ಸೊ ಆರಾಮಾಗೆ ಡ್ಯೂಟಿ ಫ್ರೀ ಎಲ್ಲ ನೋಡಿಕೊಂಡು ಏನಾದರೂ ತೊಗೊಳ್ಳೋದಿರೋ ತೊಗೊಂಡು ನೆಕ್ಸ್ಟು ಬೋರ್ಡ್ ಮಾಡೋಣ. ಸೊ ಇನ್ನೇನು ನಿಮಗೆಲ್ಲ ಏರ್ಪೋರ್ಟ್ ಎಲ್ಲ ತೋರಿಸಿದ್ದೀನಿ, ಬೆಂಗಳೂರು ಏರ್ಪೋರ್ಟ್ನ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಬಿಡಿ. ಈ ಥರ ಇದೆ ಬೆಂಗಳೂರು ಏರ್ಪೋರ್ಟು. ಸೊ ನಮ್ಮ ಬ್ಯಾಂಗ್ಳೂರವರು ಎಲ್ಲ ನೋಡಿರ್ತಾರೆ, ಇಂಡಿಯಾಗೆ ಬರೋರೆಲ್ಲ ಆಲ್ಮೋಸ್ಟು. ಸೊ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನೋಡ್ಕೊಂಬಿಡಿ. ಇದೇ ಬ್ಯಾಂಗ್ಳೂರು ಏರ್ಪೋರ್ಟ್ ಒಳಗಡೆ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಎಲ್ಲ ಬ್ಯಾಂಬೂ ಒಳಗೆ ಮಾಡಿರೋವಂಥದ್ದು. ಫುಲ್ ಇನ್ನೂ ಸಖತ್ತು ದೊಡ್ಡದೈತೆ. ಆ ಕಡೆ ಗಾರ್ಡನ್ ಏರಿಯಾ ಎಲ್ಲ ತೋರಿಸಿದ್ದೀನಿ. ಈ ಕಡೆ ಎಲ್ಲ ಬೋರ್ಡಿಂಗ್ ಗೇಟ್ಸು. ಇಲ್ಲಿ ಪ್ರೇಯರ್ ರೂಮ್ ಕೂಡ ಇದೆ. ಇಲ್ಲಿ ಕೆಳಗಡೆ ಹೋದರೆ ಪ್ರೇಯರ್ ರೂಮು. ಸಖತ್ತಾಗೈತಲ್ಲ. ಬನ್ನಿ ಹಂಗೆ ಮುಂದೆ ಹೋಗ್ತಾ ಎಲ್ಲ ತೋರಿಸ್ತೀನಿ. ಎಷ್ಟು ಗ್ರೀನರಿ ಐತೆ ನೋಡಿ. ವಾ ಇದೆಲ್ಲ ಮೇಲ್ಗಡೆ ಲಾಂಜ್ ಆ್ಯಕ್ಸಿಸ್ ಇದ್ದರೆ ಮೇಲ್ಗಡೆ ಹೋಗಿ ಕೂತ್ಕೋಬೋದು. ಸೊ ಈ ಕಡೆ ಎಲ್ಲ ಗಾರ್ಡನ್ ಏರಿಯಾ ಸಖತ್ತಾಗಿ ಮಾಡಿದ್ದಾರೆ ಅಂದ್ಕೊಳ್ರಿ. ನೋಡಿ ಎಷ್ಟು ಚೆನ್ನಾಗೈತೆ, ಫುಲ್ ಗ್ರೀನರಿ. ಗಾರ್ಡನ್ ಏರಿಯಾಗೆ ಬಂದರೆ ಎಷ್ಟು ಸಖತ್ತಾಗೈತೆ ನೋಡಿ. ಕ್ರೇಜಿ ಮಾಡಿದ್ದಾರೆ. ವಾ ಇಲ್ಲಿಂದ ವ್ಯೂ ಬ್ಯೂಟಿಫುಲ್. ಸಖತ್ತಾಗೈತೆ ಗಾರ್ಡನ್ ಏರಿಯಾ ಮಾತ್ರ. ಇಲ್ಲಿಂದನೂ ಕೂಡ ಬೋರ್ಡಿಂಗ್ ಗೇಟ್ಸಿಗೆ ಹೋಗ್ಬೋದು. ಕ್ರೇಜಿ ಅಲ್ಲ. ಒಳಗಡೆಯಿಂದ ಹೋಗೋ ಬದಲು ಆರಾಮಾಗಿ ಗಾರ್ಡನ್ ನೋಡ್ಕೊಂತ ಆರಾಮಾಗಿ ಹೋಗ್ಬೋದು. ಕ್ರೇಜಿ ಮಾಡಿದ್ದಾರೆ. ಏರ್ಪೋರ್ಟ್ ಒಳಗಡೆ ಎಷ್ಟು ಕಾಸ್ಟ್ಲಿ ನೋಡಿ. ಇದು ಬಿಸ್ಕೆಟ್ಸ್ ಎಲ್ಲ 250 ರುಪೀಸು ಒಂದೊಂದು ಬಿಸ್ಕೆಟು. ಏಸಲ್ಲಿ ನಡ್ತಿದ್ದು ಕೂರೋಕ್ಕೆ ಸಖತ್ತಾಗೈತೆ. ಸೊ ಅದಕ್ಕೆ ಒಂದು ಸ್ಪ್ರೈಟ್ ತೊಗೊಂಡಿದ್ದೀನಿ. ಸ್ಪ್ರೈಟ್ ಬಿಲ್ ಹಾಕ್ಸ್ಕೊಂಡು ಅಲ್ಲೋಗಿ ಕೂತ್ಕೊಂಡು ಆರಾಮಾಗಿ ಚೀಲ್ ಮಾಡೋಣ. ಇಲ್ಲೆಲ್ಲ ಸಾಕೆಟ್ಸ್ ಇರುತ್ತೆ. ಆರಾಮಾಗಿ ಮೊಬೈಲ್ ಚಾರ್ಜಿಗೆ ಇಟ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಆರಾಮ ಕೂರ್ಬೋದು. ಸೊ ಬನ್ನಿ ಇವಾಗ ಸ್ವಲ್ಪ ಮೊಬೈಲೆಲ್ಲ ಚಾರ್ಜಿಗೆ ಇಟ್ಟು ಚಿಲ್ ಮಾಡ್ಕೊತ ಕೂರೋಣ. ನಾನು ಇನ್ನೂ ಏನಾದರೂ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ಫುಲ್ಲು ನಿದ್ದೆ ಎಳಿತೈತೆ. ಅಪ್ಪ ನಿನ್ನೆ ಬೇರೆ ಸರಿಯಾಗಿ ನಿದ್ದೆ ಇಲ್ಲ.
ಫುಲ್ಲು ನಿದ್ದೆ ಎಳೀತೈತೆ ಇವಾಗ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋಕೆ ಬನ್ನಿ. ಟೈಮ್ ಆಲ್ರೆಡಿ 3 ಎಷ್ಟು ಸುಮಾರು 3:34 ಆಯಿತು. ನನ್ನ ಫ್ಲೈಟ್ ಇರೋದು 4:24ಗೇನೋ ಬೋರ್ಡಿಂಗ್ ಇದೆ. ಮೇ ಬಿ ಬೋರ್ಡಿಂಗ್ ಒಂದು 20 ಮಿನಿಟ್ಸ್ ಅರ್ಲಿ ಸ್ಟಾರ್ಟ್ ಆಗುತ್ತಾ. ಬೇಗ 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 D3 ಗೇಟ್ ಹತ್ರ ಹೋಗಿ ಫ್ಲೈಟ್ ಬೋರ್ಡ್ ಮಾಡಿ ಎಲ್ಲ ಲಗೇಜ್ ಇಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಫುಲ್ಲು ನಿದ್ದೆ ಮಾಡೋಗುರು. ಫುಲ್ಲು ನಿದ್ದೆ ಹೊಡಿತೈತೆ, ಫುಲ್ ತಲೆನೋವು. ಈ ಲೈಟಿಗೆ ಅರ್ಧ ಫುಲ್ ನಿದ್ದೆ ಬರ್ತೈತೆ. ಬೇಗ 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 ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಲೆಟ್ಸ್ ಗೋ. ಒಂಥರ ಅನಿಸ್ತೈತೆ ಮೂಡು. ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬಾಯ್ ಹೇಳ್ಬಿಡೋಣ. ಮತ್ತೆ ಮುಂದಿನ ವರ್ಷ ಬರ್ತೀನೋ 2 ವರ್ಷ ಆದಮೇಲೆ ಬರ್ತೀನೋ ಗೊತ್ತಿಲ್ಲ. ಮತ್ತೆ ಬಂದಾಗ ಸಿಗೋಣ. ಇವಾಗ D3 ಗೇಟ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ ಬೇಗ ಬೇಗ. ಸೊ ಇಲ್ಲಿ ಬೋರ್ಡಿಂಗ್ ಗೇಟು C1 to C6, D1 to D13. ಬನ್ನಿ ಇಲ್ಲೇ ಒಳಗಡೆ ಹೋಗೋದು. ಲೆಟ್ಸ್ ಗೋ. ನಮ್ಮ ಇಂಡಿಯನ್ ವೆದರ್ ಒಂಥರ ಪೀಸ್ ಆಗೈತೆ ಅಂದ್ಕೊಳ್ಳಿ. ಕ್ರೇಜಿ. ಇಲ್ಲೇನ ಮಾಡೋರು. ಆ ಕಡೆಯಿಂದನೂ ಬರ್ಬೋದು. ಇಲ್ಲಿ ಬರ್ತಾ ಇದ್ದಾರೆ ನೋಡಿ, ಗಾರ್ಡನಿಂದ ಮೇಲ್ಗಡೆನೂ ಹೋಗ್ಬೋದು ಆರಾಮಾಗಿ. D3 ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಬನ್ನಿ ಬೋರ್ಡ್ ಮಾಡೋಣ ಫ್ಲೈಟ್ನ. 2000 years later. ಇವಾಗ ಜಸ್ಟ್ ದೋಹಾ ಏರ್ಪೋರ್ಟಿಗೆ ಬಂದು ರೀಚ್ ಆದೆ. ಯಾರು ಜನನೇ ಇಲ್ಲ. ನಾವು ಫ್ಲೈಟಲ್ಲಿ ಇಳಿದವ್ರು ಅಷ್ಟೇ ಜನ. ಹೋಗಿಲ್ಲ ಗುರು, ಇವತ್ತು ಜನ ಇದ್ದಾರೆ. ಅವತ್ತು ಲೇವಿಟನ್ ಸ್ಟೋರ್ ತೋರಿಸಿದ್ನಲ್ಲ ನಿಮಗೆ, ಸಖತ್ ಜನ ಇದ್ದಾರೆ ಇವತ್ತು. ಬನ್ನಿ ಗೇಟ್ ಹೇಗೆ ಹೋಗ್ಬೇಕು ಇವಾಗ. ಗೇಟ್ ಹೋಗಿ ಬೋರ್ಡಿಂಗ್ ಮಾಡೋಣ ನೆಕ್ಸ್ಟ್ ಫ್ಲೈಟ್ಗೆ. ಎಲ್ಲ ನೋಡಿ ಡ್ಯೂಟಿ ಫ್ರೀಯಲ್ಲಿರೋಂಥ ಶಾಪ್ಸು. ಅಡಿಡಸ್ಸು, ಬಾಸು, ಆ ಕಡೆ MK ಐತೆ. ಟ್ಯಾಕ್ಸ್ ಫ್ರೀ, ಸ್ವಲ್ಪ ಕಡಿಮೆ ಇರುತ್ತೆ ಪ್ರೈಸಸ್ ಎಲ್ಲ. ನಮ್ಮ ಲಗೇಜ್ ಎಲ್ಲ ಇಲ್ಲೇ ಸ್ಟೋರ್ ಮಾಡೋದು ನೋಡಿ ಫ್ಲೈಟಲ್ಲಿ. ಕಾಣಿಸ್ತಿದಾ? ಥರ ಟ್ರಾಲಿಯಲ್ಲಿ ತಗೊಂಡ್ಬಂದು ಎಲ್ಲ ಲೋಡ್ ಮಾಡ್ತಾರೆ. Eternity later. ಫೈನಲಿ ಲ್ಯಾಂಡ್ ಆದೆ. ಸೆಕ್ಯೂರಿಟಿ ಇಮ್ಮಿಗ್ರೇಷನಿಗೆ ಎಷ್ಟು ಜನ ಅವ್ರು ನೋಡಿ. ಯಪ್ಪ, ಇಷ್ಟೊಂದು ಜನ ದಾಟ್ಕೊಂಡು ಈಗ ಇಮಿಗ್ರೇಷನ್ ಮುಗಿಸ್ಕೊಂಡು ಹೋಗ್ಬೇಕು. ಇವಾಗ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಕ್ಯಾಬಿಗೆ ವೇಟ್ ಮಾಡ್ತಿದ್ದೀನಿ. ಇನ್ನೇನು ಮನೆಗೆ ಹೋಗೋದಷ್ಟೇ ಇವಾಗ. ಇಂಡಿಯಾದಲ್ಲಿ ಹೆವಿ ಬಿಸಿಲಿತ್ತು ಅಂತ ಸ್ಲಿಪ್ಪರ್ ಹಾಕೊಂಬಂದೆ. ಇಲ್ಲಿ ನೋಡಿದರೆ ಕಾಲು ಸ್ವಲ್ಪ ಫ್ರೀಸ್ ಆಗ್ತೈತೆ. ಟೆಂಪ್ರೇಚರ್ ಏನು ಅಷ್ಟೊಂದು ಕೋಲ್ಡ್ ಇಲ್ಲ, ಬಟ್ ಸ್ವಲ್ಪ ವೆದರಿಗೆ ಅಡ್ಜಸ್ಟ್ ಆಗೋದಂಗೆ ಹಂಗೆ ಸ್ವಲ್ಪ ಶಿವರಿಂಗ್ ಆಗ್ತೈತೆ ಕಾಲೆಲ್ಲ. ವೆದರ್ ನೋಡಿದರೆ ಬಿಸಿಲೈತೆ, 116 ಡಿಗ್ರಿ ಏನೋ ತೋರಿಸ್ತೈತೆ. ಆದರೆ ಸ್ವಲ್ಪ ಚಳಿ ಹಂಗೆ ನಾರ್ಮಲಾಗಿ ಪ್ರಾಬ್ಲಮ್ ಇಲ್ಲ. ಇವಾಗ ಕ್ಯಾಬ್ ಬಂತು, ಹೋಗ್ತಾ ಇದ್ದೀನಿ ಮನೆಗೆ.